ಈ ಸ್ಟೋರಿನ ನೀವು ಕೇಳಿರ್ಬೋದು ಅಥವಾ ಓದಿರ್ಬೋದು. ಆದರೆ ಯಾರು ಕೇಳಿರಲ್ವೋ ಯಾರು ಓದಿರಲ್ವೋ ಅವ್ರಿಗೆ ಈ ಸ್ಟೋರಿ. ಒಬ್ಬ ವ್ಯಕ್ತಿ ತನ್ನ ಕಾರನ್ನು ಕ್ಲೀನ್ ಮಾಡ್ತಾ ಇರ್ತಾನೆ. ಆ ಕಾರ್ ಇನ್ನೊಂದು ಕಡೆ ಅವನ 5 ವರ್ಷದ ಮಗ ಕಲ್ಲು ತಗೊಂಡು ಆ ಕಾರ್ ಮೇಲೆ ಗೀಚ್ತಾ ಇರ್ತಾನೆ. ಅದು ಗಮನಿಸಿದ ಆ ವ್ಯಕ್ತಿ ತುಂಬ ಕೋಪದಿಂದ ಬಂದು ಆ ಮಗನನ್ನು ಕೆಳಗೆ ತಳ್ಳಿ ಚೆನ್ನಾಗಿ ಹೊಡಿತಾನೆ. ಹೇಗೆ ಹೊಡಿತಾನೆ ಅಂದರೆ ಆ ಮಗು ಬೆರಳುಗಳು ಮುರಿದೋಗ ಆಗಿ ಹೊಡಿತಾನೆ. ಆ ಮಗು ಜೋರಾಗಿ ಅಳ್ತಾ ಇರ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ತಂದೆ ಕೋಪ ಕಡಿಮೆ ಆಗುತ್ತೆ. ಮಗನ ಹತ್ರ ಬರ್ತಾನೆ. ಆ ಮಗನ ಕೈಗಳು ತುಂಬ ರಕ್ತದಿಂದ ನೆಂದಿರುತ್ತೆ. ಅದನ್ನು ನೋಡಿ ತಂದೆ ಭಯಪಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಎಷ್ಟೇ ಆದರೂ ಅಪ್ಪ ಅಲ್ವಾ. ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ನೋಡಿ ಟ್ರೀಟ್ಮೆಂಟ್ ಮಾಡ್ತಾರೆ. ತುಂಬ ಡ್ಯಾಮೇಜ್ ಆಗಿರುತ್ತೆ. ಆ ಮಗುವಿನ ಬೆರಳುಗಳು, ಆ 2 ಕೈಗಳಿಗೆ ಬ್ಯಾಂಡೇಜ್ ಹಾಕಿರ್ತಾರೆ. ತನ್ನ ಮಗನನ್ನು ನೋಡೋಕ್ಕೆ ಅವರಪ್ಪ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗ್ತಾರೆ. ಆಗ ಆ ಮಗ ಕೇಳ್ತಾನೆ, ಅಪ್ಪ ಸಾರಿ, ನಿನ್ನ ಕಾರ್ನ ಗೀಚಿ ಹಾಳು ಮಾಡಿದ್ದೀನಿ, ನನ್ನ ಕ್ಷಮಿಸಪ್ಪ ಅಂತ ಅಳ್ತಾ ಕೇಳ್ತಾನೆ. ತನ್ನ ಮಗ ಅವರಪ್ಪ ಹತ್ರ ಕೇಳ್ತಾನೆ, ನನ್ನ ಕೈ ಯಾವಾಗ ಸರಿ ಹೋಗುತ್ತಪ್ಪ ಅಂತ ಅಮಾಯಕವಾಗಿ ಕೇಳ್ತಾನೆ. ಅವರಪ್ಪ ಮಾತಾಡೋಕ್ಕಾಗದೆ ಮೂಗನಾಗಿ ಹತ್ಕೊಂಡು ಅಲ್ಲೇ ನಿಲ್ತಾನೆ. ಆ ತಂದೆ ತುಂಬ ನೊಂದ್ಕೊಂಡು ಅವ್ರ ಮೇಲೆ ಅವ್ರಿಗೆ ಜಿಗುಪ್ಸೆ ಆಗಿ ಆ ಕಾರ್ ಹತ್ರ ಹೋಗ್ತಾರೆ. ಹೋಗಿ ಕೋಪದಿಂದ ಹೇಳ್ತಾರೆ, ಈ ಕಾರಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಕಾಲಲ್ಲಿ ಒದ್ದು ನನ್ನ ಮಗನಿಗೆ ತುಂಬ ಬೇಜಾರು ಮಾಡಿಸ್ದೆ, ತುಂಬ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟೆ ಅಂತ ಬೇಜಾರಾಗಿ ಹತ್ತು ಕೆಳಗೆ ಬಿದ್ದೋಗ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಎದ್ದು ಕಾರ್ನ ಇನ್ನೊಂದು ಕಡೆ ಹೋಗಿ ನೋಡ್ತಾರೆ. ಅವರ ಮಗ ಗೀಚಿದ್ದಲ್ಲ ಬರೆದಿದ್ದು ಅಂತ ಅರ್ಥ ಆಗುತ್ತೆ. ಆ ಮಗು ಬರೆದಿದ್ದು ಏನಂದರೆ ಐ ಲವ್ ಯು ಡ್ಯಾಡಿ ಅಂತ. ಮಾರಲ್ ಆಫ್ ದ ಸ್ಟೋರಿ, ನಮ್ಮ ಕೋಪನ ಕಂಟ್ರೋಲ್ ಮಾಡ್ಕೋಬೇಕು, ತಾಳ್ಮೆಯಿಂದ ಯೋಚನೆ ಮಾಡಬೇಕು, ಮನುಷ್ಯರಿಗೆ ಬೆಲೆ ಕೊಡಬೇಕು, ವಸ್ತುಗಳಿಗಲ್ಲ. ಗೊತ್ತಿಲ್ಲದೇನೋ ಮಾಡೋ ತಪ್ಪನ್ನ ಕ್ಷಮಿಸಬೇಕು, ಅದನ್ನು ಮರ್ತೋಗ್ಬೇಕು ಕೂಡ. ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನ ನೆನೆಸ್ಕೊಂಡು ಮುಂದಕ್ಕೆ ಸಾಗಬೇಕು. ಹ್ಯಾಪಿಯಾಗಿರು ಗುರು.